ಸಾರ್ವಜನಿಕರು ತಮ್ಮ ಮನೆ ಅಂಗಡಿಗಳ ಮುಂದೆ ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾ ಅಳವಡಿಸಿಕೊಳ್ಳಬೇಕು. ಇದರಿಂದ ಅಪರಾಧ ಪ್ರಕರಣಗಳನ್ನು ನಡೆದಾಗ ತ್ವರಿತವಾಗಿ ಪತ್ತೆ ಹಚ್ಚಲು ಅನುಕೂಲವಾಗುತ್ತದೆ ಅಂತ ಚಿಟಗುಪ್ಪ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ತಿಳಿಸಿದರು. ಚಿಟಗುಪ್ಪ ಪೊಲೀಸ್ ಠಾಣೆಗೆ ಯಲಕ ಪರಿಶೀಲನೆಗಾಗಿ ಭೇಟಿ ನೀಡಿದ ಬಳಿಕ ಮಾತನಾಡಿ, ಜಿಲ್ಲೆಯಲ್ಲಿ ಕಳೆದ 10 ವರ್ಷಗಳಲ್ಲಿಯೇ ಹೆಚ್ಚಿನ ಅಪರಾಧ ಪ್ರಕರಣಗಳನ್ನು ಭೇದಿಸಲಾಗಿದೆ. ಇಲಾಖಾಧಿಕಾರಿಗಳು ಸಿಬ್ಬಂದಿಗೆ ಸೂಕ್ತ ತರಬೇತಿ ಹಾಗೂ ಘಟನಾ ಸ್ಥಳಗಳ ಆಸುಪಾಸಿನ ಅಳವಡಿಸಲಾಗಿದ್ದ ಸಿಸಿಟಿವಿ ಕ್ಯಾಮೆರಾಗಳ ಸಹಾಯ ಹೆಚ್ಚಿನದಾಗಿದೆ ಹಾಗೂ ಚಿಟಗುಪ್ಪ ಪಟ್ಟಣದಲ್ಲಿ ಉಂಟಾಗುತ್ತಿರುವ ಜನದಟ್ಟಣೆ ನಿಯಂತ್ರಿಸಲು ಪುರಸಭೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುತ್ತದೆ. ಪೊಲೀಸ್ ಇಲಾಖೆಗೆ ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದೆ. ಅಕ್ರಮ ಕಲ್ಲು ಸಾಗಾಟ ಮತ್ತು ಹಳ್ಳಿಗಳಲ್ಲಿ ಮದ್ಯ ಮಾರಾಟ ನಿಯಂತ್ರಿಸುವುದು ಸಂಬಂಧಪಟ್ಟ ಇಲಾಖೆಗಳ ಜವಾಬ್ದಾರಿಯಾಗಿದ್ದು, ಕಾನೂನು ಸುವ್ಯವಸ್ಥೆ ಹದಗೆಟ್ಟರೆ ರಕ್ಷಣೆ ನೀಡುವುದು ನಮ್ಮ ಕೆಲಸ. ಹೀಗಾಗಿ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳ ಜೊತೆ ಸಮನ್ವಯ ಸಾಧಿಸಿ ಅಕ್ರಮ ತಡೆಗಟ್ಟಲು ಶ್ರಮಿಸಲಾಗುವುದು ಅಂತ ತಿಳಿಸಿದರು. ಇನ್ನು ಈ ಒಂದು ಸಂದರ್ಭದಲ್ಲಿ ಹುಮ್ನಾಬಾದ್ ಡಿವೈಎಸ್ಪಿ ಜೆಎಸ್ ನೇಮೇಗೌಡ, ಸಿಪಿಐ ಶ್ರೀನಿವಾಸ್ ಅಲ್ಲಾಪುರ್, ಪಿಎಸ್ಐ ಬಾಸುಮಿಯ ಸೇರಿ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಶ್ರೀಮಂತರಾವ ಇಂಚೂರೆ, NKS TV4 ಚಿಟಗುಪ್ಪ. ಎರಡನೇ ಕಡೆ ಏನಂದ್ರೆ ಸಾರ್ವಜನಿಕರು ಏನು CCTVಗಳನ್ನು ಅಳವಡಿಸಿದ್ದಾರೆ ಮತ್ತೆ ಇಲಾಖೆಗಳಿಂದ ಕೂಡ ಅಳವಡಿಸಿರುವಂತಹ CCTVಗಳಲ್ಲಿರುವಂತಹ ಫುಟೇಜಸ್ನ ಅನಾಲಿಸಿಸ್ ಮಾಡಿ ಅದರಲ್ಲಿ ಏನಂದ್ರೆ ಸಂಶಯಾತ್ಮಕ ವ್ಯಕ್ತಿಗಳನ್ನು ನಾವು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡಿದ್ದಕ್ಕಾಗಿ ಇವತ್ತು ಡಿಟೆಕ್ಷನ್ ಆಗಿದೆ. ಆದ್ದರಿಂದ ಸಾರ್ವಜನಿಕರಲ್ಲಿ ನಾವು ಈ ವರ್ಷ ಎಲ್ಲ ಠಾಣೆ ವ್ಯಾಪ್ತಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ. ತಾವುಗಳು ಏನಂದರೆ ಹೆಚ್ಚೆಚ್ಚಾಗಿ ತಮ್ಮ ಮನೆಗಳಲ್ಲಿ CCTV ಕ್ಯಾಮ್ರಾಗಳನ್ನು ಅಳವಡಿಸಬೇಕು. ಹೊರಗಡೆ ಏನಂದರೆ ರೋಡ್ಗೆ ಫೇಸಿಂಗ್ ಆಗಿ ಆ ವಿಷಯದಲ್ಲಿ ತಮಗೇನಾದರೂ ಟೆಕ್ನಿಕಲ್ ಗೈಡೆನ್ಸ್ ಬೇಕು ಅಂದರೆ ಯಾವ ಥರ ಅಳವಡಿಸಬೇಕು ಏನು ಅನ್ನುವಂಥದ್ದು ಬೇಕು ಅಂದರೆ ಪೊಲೀಸ್ ಠಾಣೆಯಿಂದ ಪೊಲೀಸ್ ಅಧಿಕಾರಿಗಳು ನಾವು ಅವರಿಗೆ ಇದಕ್ಕೆ ಸಹಾಯ ಹಸ್ತನ್ನು ನಾವು ಚಾಚಿಸ್ತೇವೆ. ನಾವು ಆದಷ್ಟು ಹೆಚ್ಚು CCTVಗಳನ್ನು ಅಳವಡಿಸಬೇಕು. ಇತ್ತೀಚೆಗೆ ತಾವು ಗೊತ್ತಿದೆ, ಬೀದರ್ ನಗರದಲ್ಲಿ ಒಂದು ಮಗು ಏನಂದರೆ ಅಪಹರಣ ಆದಂಥ ಪ್ರಕರಣದಲ್ಲಿ ನಾವು 3 ದಿವಸದಲ್ಲಿ ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದು ಏನಂದರೆ ಬಿಕಾಸ್ ಆಫ್ CCTV. ಸೊ ಆದ್ದರಿಂದ ಇಂಥ ಸಾಕಷ್ಟು ಪ್ರಕರಣಗಳು ಉದಾಹರಣೆಗಳು ನಮ್ಮ ಹತ್ರ ಇದ್ದಾವೆ. ಆದ್ದರಿಂದ ಸಾರ್ವಜನಿಕರು ಈ ಒಂದು ಮನವಿಗೆ ಸ್ಪಂದಿಸ್ತೀರಿ ಅಂತೇಳಿ ನಾನು ಭಾವಿಸ್ತೇನೆ. ಮತ್ತು ಮಾಧ್ಯಮ ಸ್ನೇಹಿತರಿಗೂ ಕೂಡ ಏನಂದರೆ ಈ ಬಗ್ಗೆ ಮಾಧ್ಯಮದ ಮೂಲಕ ಅರಿವು ಮೂಡಿಸಬೇಕು ಅಂತ ಕೂಡ ನಾನು ಇಲ್ಲಿ ಕೇಳ್ಕೊಳ್ತೇನೆ. ಇದಲ್ಲದೇ ಕೆಲವೊಂದು ಬೇರೆ ಇಲಾಖೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ತಾಲೂಕಿನಲ್ಲಿ ಇದ್ದಾವೆ ಅನ್ನುವಂಥದ್ದನ್ನು ಮಾಧ್ಯಮ ಸ್ನೇಹಿತರು ನನ್ನ ಗಮನಕ್ಕೆ ತಂದಿದ್ದಾರೆ. ಅದರಲ್ಲಿ ಏನಂದರೆ ಈ ಮೈನಿಂಗ್ ಆ್ಯಕ್ಟಿವಿಟಿ ಬಗ್ಗೆ ಇರ್ಬೋದು, ಅಥವಾ ಏನಂತಾರೆ ಹಳ್ಳಿಗಳಲ್ಲಿ ಈ ಸಾರಾಯನ್ನು ಮದ್ಯ ಮಾರಾಟದ ಬಗ್ಗೆ ಇರ್ಬೋದು. ಇದನ್ನು ಏನಂದರೆ ಆಯಾ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಮನ್ವಯತೆ ಸಾಧಿಸಿ ಇವುಗಳನ್ನು ಕೂಡ ಏನಂದರೆ ಕಂಟ್ರೋಲ್ ಮಾಡಲಿಕ್ಕೆ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡ್ತೇನೆ. ಚಿಟಗುಪ್ಪ ನಗರದಲ್ಲಿರುವಂತಹ ಟ್ರಾಫಿಕ್ ಸಮಸ್ಯೆ ಬಗ್ಗೆ ನನಗೆ ಈಗಾಗಲೇ ಮಾಧ್ಯಮ ಸ್ನೇಹಿತರು ಕೂಡ ತಾವುಗಳು ಮಾತನಾಡಿದಿರಿ ಮತ್ತು ಮಾಹಿತಿ ನೀಡಿದಿರಿ. ಈ ಬಗ್ಗೆ ನಮ್ಮ ಅಧಿಕಾರಿಗಳೊಂದಿಗೆ ಈಗ ನಾನು ಸಭೆ ಮಾಡಿ ಚರ್ಚಿಸಿ ಈ ಸಮಸ್ಯೆಗೆ ಏನಂದರೆ ಶಾಶ್ವತ ಪರಿಹಾರವನ್ನು ನಾವು ಇಲ್ಲಿ ಕಂಡುಹಿಡಿತೀವಿ. ಮತ್ತು ಸಾರ್ವಜನಿಕರಿಂದಲೂ ಕೂಡ ಏನಂದರೆ ಸಹಕಾರವನ್ನು ಕೋರ್ತೇವೆ. ಯಾಕೆ ಅಂತಂದರೆ ಪೊಲೀಸಿಂಗಲ್ಲಿ ಅದು ಟ್ರಾಫಿಕ್ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿರ್ಬೋದು, ಅವುಗಳಿಗೆ ನಾವು ಪರಿಹಾರ ಕಂಡುಹಿಡಿಬೇಕಾದ್ರೆ ಅದರಲ್ಲಿ ಸಮುದಾಯದ ಸಹಭಾಗಿತ್ವ ಕೂಡ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಈಗ ಅಡ್ಡಾದಿಡ್ಡಿಯಾಗಿ ಸಾರ್ವಜನಿಕರು ಪಾರ್ಕಿಂಗ್ ಮಾಡೋದ್ರಿಂದ ಉಳಿದ ಏನು ಸಾರ್ವಜನಿಕರು ಓಡಾಟಕ್ಕೆ ತೊಂದರೆ ಆಗ್ತದೆ ಅನ್ನುವಂಥದ್ದಾಗಲಿ, ಅಥವಾ ಮಾರುಕಟ್ಟೆ ಸಮಯ ದಿವಸ ಏನು ಮಂಡೇ ಏನು ಮಾರ್ಕೆಟ್ ಆಗ್ತದೆ ಆ ಸಂದರ್ಭದಲ್ಲಿ ಅವರು ಎಲ್ಲಂದ್ರಲ್ಲಿ ಏನಂದರೆ ಪಾರ್ಕ್ ಮಾಡಿಬಿಟ್ಟು ವ್ಯಾಪಾರಕ್ಕೆ ಹೋಗೋದ್ರಿಂದಾಗಿ ಉಳಿದ ಸಾರ್ವಜನಿಕರು ಕೂಡ ಓಡಾಡುವವರಿಗೂ ಕೂಡ ತೊಂದರೆ ಆಗ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಆಲ್ಟರ್ನೇಟ್ ಆಗಿ ಕಡ್ಡಾಯವಾಗಿ ಪಾರ್ಕಿಂಗ್ ಮಾಡಿಸುವಂಥದ್ದು, ಆಡ್ ಡೇ ಇವನ್ ಡೇ ಅಂತ ಏನು ಹೇಳ್ತೀವಿ ಅದನ್ನು ಜಾರಿ ಮಾಡಿಸುವಂಥದ್ದು ಮಾಡ್ತೇವೆ. ಮತ್ತು ಈ ಏನು ಸ್ಟ್ರೀಟ್ ಹಾಕರ್ಸ್ ಇದ್ದಾರೆ ಅವ್ರಿಗೆ ಒಂದು ಸ್ಥಳದಲ್ಲಿ ಏನಂದರೆ ನಿಂತ್ಕೊಂಡು ಅವರು ವ್ಯಾಪಾರ ಮಾಡಬೇಕು, ಅದನ್ನು ಮಾರ್ಕ್ ಮಾಡಿ ಕೊಡ್ತಾರೆ. ಪೊಲೀಸ್ ಇಲಾಖೆ ಮತ್ತು CMC ಅವರು ಏನಂದರೆ ಜೊತೆಗೆ ನಿಂತ್ಕೊಂಡು ಅದನ್ನು ಮಾರ್ಕ್ ಮಾಡಬೇಕು. ಆ ಮಾರ್ಕ್ಗಿಂತ ಮುಂದೆ ಬಂದವರು ವ್ಯಾಪಾರಗಳನ್ನು ಮಾಡಬಾರ್ದು ಅನ್ನುವಂಥ ಕಟ್ಟುನಿಟ್ಟಾಗಿ ಇದನ್ನು ಜಾರಿ ಮಾಡ್ತೇವೆ. ಮತ್ತು ನಮ್ಮ ವಿಶೇಷವಾದಂತಹ ಪೊಲೀಸ್ ಗಸ್ತು ವ್ಯವಸ್ಥೆ ಕೂಡ ನಾವೇನಂದರೆ ಟೌನಲ್ಲಿ ಅಳವಡಿಸ್ತೇವೆ. ಇದಲ್ಲದೇ ಸಾರ್ವಜನಿಕರಿಗೆ ನಾನು ಮನವಿ ಮಾಡೋದೇನೆಂದರೆ, ಬೀದರ್ ಜಿಲ್ಲೆ ಪೊಲೀಸು ಈ ವರ್ಷ ನಾವು ಏನು ಅಂದರೆ ಪ್ರತಿಯೊಬ್ಬರು ಮನೆಗಳಿಗೆ CCTV ಕ್ಯಾಮ್ರಾಗಳನ್ನು ಅಳವಡಿಸಬೇಕು ಅನ್ನುವಂಥ ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ಈಗ ನಾವು ಪ್ರಾಪರ್ಟಿ ಅಫೆನ್ಸಸ್ಸಲ್ಲಿ 70% ಅಷ್ಟು ಡಿಟೆಕ್ಷನ್ ಮಾಡಿದ್ದೀವಿ ನಾವು ಕಳೆದ ವರ್ಷ. ಇದು 10 ವರ್ಷಗಳ ಒಂದು ಇತಿಹಾಸದಲ್ಲೇ ಅತ್ಯಂತ ಹೆಚ್ಚು ಡಿಟೆಕ್ಷನ್ ಮಾಡಿರುವಂಥದ್ದು ಸಾಧ್ಯ ಆಗಿದೆ. ಇದು ಯಾಕೆ ಅಂತಂದರೆ, ಒಂದು ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಸಿಬ್ಬಂದಿಗೆ ನಾವು ಒಳ್ಳೆಯ ರೀತಿಯಲ್ಲಿ ತರಬೇತಿ ಕೊಟ್ಟು ಕ್ರೈಮ್ನ ಪತ್ತೆ